ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬ ಮನೆ ಮಾಡಿದ್ದು, ವಿಶೇಷವಾಗಿ ಬೆಂಗಳೂರಿನ ಅಖಿಲ ಕರ್ನಾಟಕ ಬಿಜೆಡ್ ಸಮೀರ್ ಅಹಮದ್ ಖಾನ್ಜಿ ಅವರ ಅಭಿಮಾನಿಗಳ ಸೇವಾ ಅಭಿವೃದ್ಧಿ ಫೌಂಡೇಶನ್ನಿಂದ ಛಲವಾದಿಪಾಳ್ಯ ವಾರ್ಡ್ ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರು, ಅಧ್ಯಕ್ಷರು ಎಜಿ ರಾಜ್ ಮೊದಲಿಗೆ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಪೊಂಗಲ್ ಹಬ್ಬವನ್ನು ಆಚರಿಸಿದರು. ಸಚಿವರಾದ ಬಿಜೆಡ್ ಸಮೀರ್ ಅಹಮದ್ ಖಾನ್ ಅವರ ಆಶೀರ್ವಾದದಿಂದ ವಾರ್ಡಿನ ಜನತೆಗೆ ಎಜಿ ರಾಜ್ ಅವರು 1,000 ಕಬ್ಬುಗಳನ್ನು ವಿತರಿಸಿದರು. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಹಾಗೂ ಪೊಂಗಲ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ಏನು ಈ ಡಾಕ್ಟರ್ TCM 9 ರೋಡಲ್ಲಿ ನಮ್ಮ ಅಣ್ಣನಾದಂಥ ಎಜಿ ರಾಜ್ನವರು ಭಾಳ ವರ್ಷಗಳ ದಿನದಿಂದಲೂ ಇಲ್ಲಿ ಮಕರ ಸಂಕ್ರಾಂತಿ ಹಬ್ಬದಂದು ಎಲ್ಲ ಇಲ್ಲಿರೋ ನಾಗರಿಕರಿಗೆಲ್ಲರಿಗೂ ಕಬ್ಬು ವಿತರಣೆ ಹಾಗೂ ಎಳ್ಳು ಬೆಲ್ಲ ಕಬ್ಬು ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಗಮಿಸಿದ್ದು ಈ ಎಜಿ ರಾಜಣ್ಣನಿಗೆ ಇನ್ನೂ ಬಹಳ ವರ್ಷಗಳು ಇದೇ ಥರ ಅವ್ರಿಗೆ ದೇವರ ಆಶೀರ್ವಾದ ಮಾಡಿ ಮುಂದೆ ಇದೇ ಥರ ಬಡವ್ರ ಸೇವೆ ಮಾಡಲಿ ಅಂತ ಎಲ್ಲರೂ ಪರವಾಗಿ ಎಜಿ ರಾಜಣ್ಣನವ್ರಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹೇಳ್ತಾ ಇದ್ದೀವಿ. ಪ್ಲೇಮಿನ್ ರಾಜ್ ಅಂತ ಈ 138 ವಾರ್ಡಲ್ಲಿ ವಾಸ ಮಾಡ್ತಾಯಿದ್ದೀವಿ. ಜಮೀರನ್ನ ಸಾರ್ಬಾಗಿ ನಮ್ಮ ಎಜಿ ರಾಜು ಸಾರ್ಬರಿಂದ ಎಜಿ ರಾಜು ಸಾಹೇಬರು ಬಂದು ಬಡವರಿಗೆ ತುಂಬ ಸಹಾಯ ಮಾಡ್ತಾಯಿದ್ದಾರೆ. ವರ್ಷ ಗಂಟ ಅವ್ರ ಹಬ್ಬ ಆಗಲಿ, ಸಂಕ್ರಾಂತಿ ಆಗಲಿ, ಮತ್ತು ಜಮೀರ್ ಸಾಹೇಬರು ಹಬ್ಬ ಆಗಲಿ, ರಾಜೀವ್ ಗಾಂಧಿ ಹಬ್ಬ ಆಗಲಿ, ಮತ್ತು ಇದಾಗಲಿ ಎಲ್ಲ ಪ್ರೋಗ್ರಾಮನ್ನು ಮಾಡಿಕೊಂಡು ಬಡವರಿಗೆ ಅನ್ನದಾನ ಎಲ್ಲ ಮಾಡಿ ಮತ್ತು ಸೀರೆಗಳು ಕೊಡೋದನ್ನು ಕೊಟ್ಟಿದ್ದಾರೆ ಕಿಲೋ ಟೈಮಲ್ಲಿ. ಮತ್ತು ಬಡವರಿಗೆ ಕಬ್ಬು ಕೊಡೋದಲ್ಲ ವರ್ಷಗಂಟ ಕೊಡ್ತಾ ಇದ್ದಾರೆ. 2 ಲೋಡ್ ತಗೋಬರ್ತಾರೆ ವರ್ಷಗಂಟ ಅವರು. ಮತ್ತು ನಮಗೂ ನಮ್ಮ ಲೀಡ್ರುಗಳಿಗೂ ಊರುಗಳಿಗೆಲ್ಲ ದೇವಸ್ಥಾನಿಗೆ ಕರ್ಕೊಂಡೋಗಿ ಎಲ್ಲ ಇದು ಮಾಡ್ಕೊಂಡು ಬರ್ತಾರೆ. ಒಂದು 20 ಜನ ಹೋಗ್ತೀವಿ ಸರ್. ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಅಭಿಷೇಕ್. ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಎಜಿ ರಾಜಣ್ಣ ಪ್ರತಿ ವರ್ಷ ಎಲ್ರಿಗೂ ಬಡವರಿಗೆ ಅವ್ರಿಗೆ ಇವ್ರಿಗೆ ಕಬ್ಗಳು ಡಿಸ್ಟ್ರಿಬ್ಯೂಟ್ ಮಾಡ್ಕೊಬರೋದು ಪ್ರತಿ ವರ್ಷ ನೋಡಿದ್ದೀನಿ. ಈ ವರ್ಷವೂ ಅದೇ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಅವ್ರಿಗೆ 100 ಕಾಲ ದೇವರು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೀನಿ.